ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ದರೆಲ್ಲರೂ. ಇವತ್ತು ನಾನು ನಿಮ್ಮ ಜೊತೆ ಸಿಂಪಲ್ ಹಾಗೂ ಈಸಿಯಾದ ಒಂದು ಸ್ವೀಟ್ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ. ಕೇಸರ್ ಪೇಡ. ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ, ತುಂಬ ಈಸಿ ಉಂಟು. ಇವಾಗ ಹೇಗೂ ರಕ್ಷಾಬಂಧನ ಅದು ಇದು ಬರ್ತಾ ಉಂಟು, ಇದನ್ನು ಟ್ರೈ ಮಾಡಿ ನೀವು ಮನೆಯಲ್ಲಿ. ಎಲ್ಲರಿಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ. ತುಂಬ ಸಿಂಪಲ್ ಮಾಡಲಿಕ್ಕಿದು. ಇಲ್ಲಿ ನಾನು ಸ್ವಲ್ಪ ನೋಡಿ ಹನಿಯಷ್ಟು ತುಪ್ಪವನ್ನು ಫಸ್ಟಿಗೆ ಪ್ಯಾನಿಗೆ ಹಾಕ್ತಾಯಿದ್ದೀನಿ. ಈ ರೀತಿ ನಾವು ಮಾಡೋದ್ರಿಂದ ಹಾಲಿನ ಯಾವುದೇ ಸ್ವೀಟ್ ಮಾಡುವಾಗ ಅದು ತಳ ಕೂಡ ತಾಗಲ್ಲ ಹಾಗೂ ಸೈಡ್ ಕೂಡ ತಾಗಲ್ಲ. ಬೇಕಿದ್ರೆ ಇದನ್ನು ನೀವು ಟ್ರೈ ಮಾಡಿ ನೋಡಿ. ಓಕೆ, ಹಾಗಾಗಿ ನಾನಿಲ್ಲಿ ಫಸ್ಟಿಗೆ ಸ್ವಲ್ಪ ತುಪ್ಪವನ್ನು ಹಾಕಿ 1.5 ಲೀಟರಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ದಪ್ಪ ಹಾಲು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಇವಾಗ ಇಲ್ಲಿ ಹಾಲನ್ನು ಸರಿಯಾಗಿ ಕುದಿಸ್ಲಿಕ್ಕುಂಟು. ಕುದಿಸಿ ಈ ಹಾಲು ಕಮ್ಮಿ ಆಗಲಿಕ್ಕುಂಟು. ಹಾಗಾಗಿ ಚೆನ್ನಾಗಿ ಕುದಿಸುವಾಗ ಇದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಫ್ರೆಶ್ ಕ್ರೀಮನ್ನು ಹಾಕ್ತಾ ಇದ್ದೀನಿ. ಹಾಗೂ ನೀವು ಬೇಕಿದ್ರೆ ಏನು ಮಾಡ್ಬೋದು ಗೊತ್ತುಂಟ, ಇದಕ್ಕೆ ಹಾಲಿನ ಪೌಡ್ರ್ ಕೂಡ ಹಾಕ್ಬೋದು. ಆದರೆ ಏನಾಗುತ್ತೆ, ಹಾಲಿನ ಪೌಡ್ರ್ ಹಾಕಿದರೆ ಫಸ್ಟಿಗೆ ಸ್ವಲ್ಪ ನಿಮಗೆ ಅಂಟಂತ ಎನಿಸುತ್ತೆ. ಆಮೇಲೆ ಅದು ಕಂಪ್ಲೀಟಾಗಿ ಡ್ರೈ ಆದಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ, ಆದರೆ ಚೆನ್ನಾಗಿರುತ್ತೆ. ಹಾಗಾಗಿ ಹಾಲು ಕಮ್ಮಿ ಇದ್ದರೆ ಹಾಲಿನ ಪೌಡ್ರ್ ಕೂಡ ನೀವು ಸೇರಿಸ್ಬೋದು. ಹಾಲಿನಿಂದಲೇ ಮಾಡಿದರೆ ತುಂಬ ಸಾಫ್ಟಾಗಿ ಬರುತ್ತೆ ನಿಮಗೆ. ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಹಾಲು ಡ್ರೈ ಆಗ್ತಾ ಬಂದಿದೆ. ಈ ಟೈಮಲ್ಲಿ ನಾನು ಇದಕ್ಕೆ 2 ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಸಕ್ಕರೆ ಕಮ್ಮಿ ಯೂಸ್ ಮಾಡೋರು ಕಮ್ಮಿ ಹಾಕ್ಬೋದು, ಆದರೆ ನಾನು ಹಾಕಿದಷ್ಟು ನೀವು ಹಾಕಿದರೆ ಕರೆಕ್ಟ್ ಆಗುತ್ತೆ ನಿಮಗೆ. ದೊಡ್ಡ ಕಪ್ಪಲ್ಲಿ 2 ಕಪ್ಪಷ್ಟು ಸಕ್ಕರೆಯನ್ನು ಸೇರಿಸಿದ್ದೀನಿ. ಇಲ್ಲಿ ನಾವು ಕೇಸರ್ ಪೇಡ ಮಾಡೋದ್ರಿಂದ ನಾನು ಹಾಲಲ್ಲಿ ಕೇಸರನ್ನು ಚೆನ್ನಾಗಿ ನೆನೆ ಹಾಕಿದ್ದೆ. ಇವಾಗ ಅದು ಒಳ್ಳೆ ರೀತಿಯಾಗಿದೆ. ಇದಕ್ಕೆ ಹಾಕ್ತಾ ಇದ್ದೀನಿ ನಾನು. ಬೇಕಿದ್ರೆ ಸ್ವಲ್ಪ ನೀವು ಲೆಮನ್ ಎಲ್ಲ ಅಥವಾ ಕೇಸರ್ ಕಲರ್ ಕೂಡ ಆ್ಯಡ್ ಮಾಡ್ಬೋದು. ಓಕೆ, ಸರಿಯಾಗಿ ಇದನ್ನು ಹಾಕಿ ಎಷ್ಟು ಬೇಕು ಅಷ್ಟು ಹಾಕಿದ್ದೀನಿ. ಫಸ್ಟಿಗೆ ನಾನು ಕೇಸರ ಹಾಕಿದ ತಕ್ಷಣ ಅದಕ್ಕೊಂಥರ ಪರಿಮಳ ಬರುತ್ತೆ, ತುಂಬ ಒಳ್ಳೆದಿರುತ್ತೆ. ಒಮ್ಮೆಲೆ ನಿಮ್ಮ ಹತ್ರ ಕೇಸರಿ ಇಲ್ಲದ್ರೆ ಲೆಮನ್ ಎಲ್ಲೋ ಕಲರ್ ಕೂಡ ನೀವು ಹಾಕ್ಬೋದು. ಆದರೆ ಅದು ಕೇಸರಿ ಪೇಡ ಆಗಲ್ಲ, ಆದರೂ ಹಾಕ್ಬೋದು ನಿಮ್ಮ ಹತ್ರ. ಇಲ್ಲದಿದ್ದರೆ ಏನು ಮಾಡೋದಲ್ವಾ. ಇವಾಗ ನೋಡ್ಬೋದು ಇದು ಡ್ರೈ ಆಗ್ತಾ ಬಂದಿದೆ ನೋಡಿ, ಈ ರೀತಿ. ಇನ್ನು ಸ್ವಲ್ಪ ಹೊತ್ತಾದರೆ ಸಾಕು, ಪರ್ಫೆಕ್ಟ್ ಆಗುತ್ತೆ ಇದು. ಓಕೆ, ಇವಾಗ ಕರೆಕ್ಟಾಗಿದೆ, ಇದು ಡ್ರೈ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ನಾನು ತುಪ್ಪ ಹಾಕಿ ಅದರ ಮೇಲೆ ಹಾಕ್ತಾ ಇದ್ದೀನಿ. ತಳ ಅಂದರೆ ಅಂಟುದೆಲ್ಲ ಬೇಡ ಅಂತ ಹೇಳಿ. ಓಕೆ, ಸ್ವಲ್ಪ ತಣ್ಣಗಾಗಲಿ ಇದು. ತಣ್ಣಗಾಗಿದ್ದೆ ನಾವು ಇದನ್ನು ಪೇಡದ ಆಕಾರ ರೀತಿ ಮಾಡೋಣ. ಇವಾಗ ನೋಡಿ ತಣ್ಣಗಾಗಿದೆ ಇದು. ತಣ್ಣಗಾಗುವಾಗ ಸ್ವಲ್ಪ ಇದು ಗಟ್ಟಿಯಾಗುತ್ತೆ ನೋಡಿ. ಇವಾಗ ಇದನ್ನು ನಾವು ಯಾವ ರೀತಿ ಪೇಡ, ನಿಮಗೆ ಯಾವ ರೀತಿ ಸಿಲಿಂಡರ್ ಆಕಾರ ಬೇಕಿದ್ರೆ ಸಿಲಿಂಡರ್ ಆಕಾರ, ಅಥವಾ ಈ ರೀತಿ ರೌಂಡ್ ಬೇಕಿದ್ರೆ ರೌಂಡ್, ನಿಮಗೆ ಬೇಕಾದ ರೀತಿಯಲ್ಲಿ ನೀವು ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ, ನೋಡ್ಬೋದು ನೀವು ನೋಡಿ. ಇದೇ ರೀತಿ ಎಲ್ಲವನ್ನು ಕೂಡ ಮಾಡಿದರೆ ಆಯಿತು. ತುಂಬ ಸಿಂಪಲ್ ಅಲ್ವಾ, ನೋಡಿದ್ರಲ್ಲ, ಹಾಗೂ ತುಂಬ ಟೇಸ್ಟಿ ಇರುತ್ತೆ. ನೀವು ಕೂಡ ಟ್ರೈ ಮಾಡಿದ್ದನ್ನು. ಹೆಚ್ಚಾಗಿ ಮನೆಯಲ್ಲಿ ಹಾಲೆಲ್ಲರ ಮನೆಯಲ್ಲಿ ಇರುತ್ತೆ, ಅದನ್ನೇ ನೀವು ಹಾಕಿದರೆ ಆಯಿತು. ಅದಕ್ಕೆ ಸಕ್ಕರೆ ಹಾಕೋದು ಅಷ್ಟೇ. ಓಕೆ ನೋಡಿ, ಫ್ರೆಶ್ ಕ್ರೀಮ್ ಹಾಕಿದರೆ ಬೇಗನೆ ಅದು ಇನ್ನೂ ಕೂಡ ಒಳ್ಳೆ ಟೇಸ್ಟ್ ಬರುತ್ತೆ, ಮಲಾಯಿ ರೀತಿ ಟೇಸ್ಟ್ ಬರುತ್ತೆ. ಓಕೆ, ಇವಾಗ ಇದರ ಮೇಲೆ ನಾನು ಸ್ವಲ್ಪ ಕೇಸರ ಹಾಗೂ ಪಿಸ್ತಾ ಎರಡನ್ನು ಕೂಡ ಇಡ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಿದ್ರೆ ನೀವು ಇಡ್ಬೋದು, ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಅಷ್ಟೇ ಒಳ್ಳೆ ಟೇಸ್ಟ್ ಇರುತ್ತೆ. ಖಂಡಿತವಾಗ್ಲೂ ನೀವು ಟ್ರೈ ಮಾಡ್ತೀರಂತ ಹೇಳಿ ಎನಿಸ್ತೀನಿ. ಟ್ರೈ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ಇವಾಗ ಸ್ವಲ್ಪ ಅದನ್ನು ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತೀನಿ ಎಷ್ಟೊಂದು ಸಾಫ್ಟ್ ಇದೆ ಇದು ಅಂತ ಹೇಳಿ. ನಾನು ಹೇಳಿದೆ ನೋಡಿ, ಒಮ್ಮೆಲೆ ನೀವು ಇದಕ್ಕೆ ಹಾಲಿನ ಪೌಡರ್ ಹಾಕಿದರೆ ಫಸ್ಟಿಗೆ ನಿಮಗೆ ಸ್ವಲ್ಪ ಅಂಟು ಗಟ್ಟಿ ಅಂತ ಆಗುತ್ತೆ. ಆದರೆ ಅದು ಒಣಗಿದ ಮೇಲೆ, ಅಂದರೆ ಕಂಪ್ಲೀಟಾಗಿ ಡ್ರೈ ಆದಮೇಲೆ, ತಣ್ಣಗಾದಮೇಲೆ ನಿಮಗೆ ಕರೆಕ್ಟ್ ಆಗುತ್ತೆ. ಆದರೆ ಗಟ್ಟಿ ಇರುತ್ತೆ, ಇಷ್ಟು ಸಾಫ್ಟ್ ಬರಲ್ಲ. ಗೊತ್ತಾಯ್ತಲ್ಲ. ಓಕೆ, ಇನ್ನು ನಾಳೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.